ಚಿಕ್ಕೋಡಿ ಬ್ರೇಕಿಂಗ್. ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದು ಸ್ವಯಂ ಪ್ರೇರಿತ ಅಪರಾಧದಿಂದ. ಚಿಕ್ಕೋಡಿಯಲ್ಲಿ ಬಿಜೆಪಿ ಸೋತಿಲ್ಲ, ಮೋದಿ ಸೋತಿಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ. ಚಿಕ್ಕೋಡಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಿಡಿಕಾರಿದ ಪ್ರಮೋದ್ ಮುತಾಲಿಕ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ. ಅಹಂಕಾರ, ಸೊಕ್ಕಿನ ವರ್ತನೆಯಿಂದ ಕಾರ್ಯಕರ್ತರ ಯಾವುದೇ ರೀತಿ ಸಂಪರ್ಕ ಇಲ್ಲದ ವ್ಯಕ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ. ಬಿಜೆಪಿಯಿಂದ ಅತ್ಯಂತ ಕಡೆಗಣಿಸಿದ ವ್ಯಕ್ತಿ ಇವತ್ತು ಸೋಲನ್ನ ಅನುಭವಿಸಿದ್ದಾರೆ. ಲೋಕಸಭಾ ಕ್ಷೇತ್ರಗಳಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡದ ಎಂಪಿ ಯಾರಾದರೂ ಇದ್ದರೆ ಅದು ಅಣ್ಣಾ ಸಾಹೇಬ್ ಜೊಲ್ಲೆ. ನಿಮ್ಮನ್ನ ಸೋಲಿಸಿದ್ದು ನಿಮ್ಮ ಅಪರಾಧದಿಂದ, ನಿಮ್ಮ ತಪ್ಪಿನಿಂದ ಸೋತಿದ್ದೀರಿ. ಬಿಜೆಪಿ ಪಕ್ಷದಿಂದಲ್ಲ, ನಿಮ್ಮ ಕಾರ್ಯಕರ್ತರಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿಲ್ಲ. ಚಿಕ್ಕೋಡಿಯಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಕಾರ್ಯಕ್ರಮ ಮಾಡಿದ್ವಿ. ಆದರೆ ಕಾರ್ಯಕ್ರಮಕ್ಕೆ ಬರದೆ ಸೊಕ್ಕಿನ ವರ್ತನೆ, ಅಪಮಾನ ಮಾಡಿದಿರಿ. ಇದೇ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದ ಈಶ್ವರಪ್ಪ ಬಂದಿದ್ದರು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಯಕ್ಷಂಬದಲ್ಲಿ ಮಲಗಿದ್ದರಲ್ಲ. ನಿಮಗೆ ಹಿಂದೂಗಳ ಹಾಗೂ ಕಾರ್ಯಕರ್ತರ ಶಾಪ ತಟ್ಟಿದೆ ಎಂದು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರಮೋದ್ ಮುತಾಲಿಕ್. ಬ್ಯೂರೋ ರಿಪೋರ್ಟ್, ಮಹಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಚಿಕ್ಕೋಡಿ. ಕೊನೆಯದಾಗಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು, ಚಿಕ್ಕೋಡಿ ಮತಕ್ಷೇತ್ರದ BJPಯ MP ಸೋತಿದ್ದು ಸ್ವಯಂಕೃತ ಅಪರಾಧದಿಂದ. BJP ಸೋತಿಲ್ಲ, ಮೋದಿ ಸೋತಿಲ್ಲ, ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದಾರೆ. ಸೊ ಇಲ್ಲಿ BJP, ಇಲ್ಲಿ ಮೋದಿ, ಇಲ್ಲಿ ಈ ಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳು, BJPಯ ಪಕ್ಷ ಸುರಕ್ಷಿತವಾಗಿದೆ. ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಹಂಕಾರದಿಂದ, ಸೊಕ್ಕಿನ ವರ್ತನೆಯಿಂದ, ಕಾರ್ಯಕರ್ತರ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂಥ ವ್ಯಕ್ತಿ, BJPಯನ್ನು ಅತ್ಯಂತ ಕಡೆಗಣಿಸಿದಂಥ ವ್ಯಕ್ತಿ ಇವತ್ತು ಸೋಲನ್ನು ಅನುಭವಿಸಿದರು. ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸೋತಿಲ್ಲ, ನೀವು ಸೋತಿದ್ದೀರಿ. ಆದರೆ BJPಯನ್ನು ಹಾಳು ಮಾಡಿದ್ರು, ಪಕ್ಷವನ್ನು, ಸಿದ್ಧಾಂತವನ್ನು ಹಾಳು ಮಾಡಿದ್ರು, ನೀವು ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ಇಡೀ ಕ್ಷೇತ್ರದಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡಲಾರದಂಥ MP ಯಾರಾದರೂ ಇದ್ದರೆ ಅದು ಚಿಕ್ಕೋಡಿಯ MP ಅಂತನ್ನುವಂಥದ್ದು ಹೇಳ್ತೀನಿ. ಇವತ್ತು ಸೋಲಿಸಿದ್ದು ಯಾಕೆ ಅಂತಂದರೆ ನಿಮ್ಮ ಅಪರಾಧದಿಂದ, ನಿಮ್ಮ ತಪ್ಪಿನಿಂದ ನೀವು ಸೋತಿದ್ದೀರಿ, ಪಕ್ಷದಿಂದಲ್ಲ, ಕಾರ್ಯಕರ್ತರಿಂದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾನೇ ಜ್ವಲಂತ ಉದಾಹರಣೆ. ನನ್ನ ಶಾಪ ನಿಮಗೆ ತಟ್ಟಿದೆ. ಇಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಕಾರ್ಯಕ್ರಮ ಮಾಡಿದ್ದೀವಿ, ಇಲ್ಲಿಂದನೇ ಉದ್ಘಾಟನೆ ಮಾಡಿದ್ದೀವಿ. 2 ಬಾರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮ ಕಡೆಯಿಂದನೇ ದಿನಾಂಕ ತಗೊಂಡು, ನಿಮ್ಮ ಕಡೆಯಿಂದನೇ ಎಲ್ಲ ವ್ಯವಸ್ಥೆ ಯೋಚನೆ ಮಾಡಿಕೊಂಡು ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಬರದೆ ಸೊಕ್ಕಿನಿಂದ ವರ್ತನೆ ಮಾಡಿದ್ರಲ್ಲ, ಅಪಮಾನ ಮಾಡಿದ್ರಲ್ಲ ನಮಗೆ. ಬಿಡಿ, ನನಗಲ್ಲ, ನಿಮ್ಮದೇ ಪಕ್ಷದ BJP ಪಕ್ಷದ ಹಿರಿಯ ಒಬ್ಬ ಮುಖಂಡರಾದಂಥ ಈಶ್ವರಪ್ಪ ಅವರು ಬಂದರು, ಶಿವಮೊಗ್ಗದಿಂದ ಬಂದ್ರೇ. ನೀವು ಯಕ್ಷಂಬದಲ್ಲಿ ಮಲಗಿದ್ರಲ್ಲ. ಸೊ ನಮ್ಮ ಶಾಪ ತಟ್ಟಿದೆ, ಹಿಂದೂಗಳ ಶಾಪ ತಟ್ಟಿದೆ, ಕಾರ್ಯಕರ್ತರ ಶಾಪ ತಟ್ಟಿದೆ ನಿಮಗೆ. ಸೊ ನೆನಪಿಟ್ಕೊಳ್ಳಿ, ಈ ರೀತಿಯ ಮಾನಸಿಕತೆಯಿಂದನೇ ಇವತ್ತು ಮೋದಿಯವರನ್ನು ನೀವು ಕುಗ್ಗಿಸ್ತಾ ಇದ್ದೀರಿ. ಮೋದಿಯವರ ಆದರ್ಶ, ಮೋದಿಯವರ ತತ್ವವನ್ನು ನಿಮ್ಮ ವರ್ತನೆಯಿಂದ ಹಾಳು ಮಾಡ್ತಾ ಇದ್ದೀರಿ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ಚಿಕ್ಕೋಡಿಯ MP ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದು ಸ್ವಯಂಕೃತ ಅಪರಾಧದಿಂದ, ನಮ್ಮ ಶಾಪದಿಂದ ಸೋತಿದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಬಸ್ ಈ 3 ವಿಷಯ ನಿಮ್ಗೆ ಹೇಳುತ್ತೆ. ಇನ್ಯಾರು